ಸಹಸ್ರಾರು ಜನ, ಲಕ್ಷಾಂತರ ಜನ ಅಥವಾ ಕೋಟಿ ಜನ 18 ವರ್ಷ ಕಾದಿದ್ದರಂತೆ ಈ ಈ ಬಹುಮಾನ ನಮಗೆ ಬರಬೇಕು ಅಂತ. ಇರಬಹುದು, ನನಗೆ ಗೊತ್ತಿಲ್ಲ, ಬಿಕಾಸ್ ಇಟ್ಸ್ ಆಲ್ ಅವ್ರವ್ರಿಗೆ ಬಿಟ್ಟಿದ್ದು. ಅಭಿಮಾನಿಗಳು RCB ಗೆದ್ದ ಸಂಭ್ರಮವನ್ನು ಹೆಂಗೆ ಸಂಭ್ರಮಿಸಿದ್ರು ಅಂತ ನಿನ್ನೆ ಎಲ್ಲರೂ ನೋಡಿದ್ದೀರಿ. ಇದನ್ನು ಸಹಜವಾಗಿ ಅವರು ಹೆಚ್ಚಿನ ಸಂಭ್ರಮದಲ್ಲಿದ್ದರು, ಬಿಕಾಸ್ ದೀರ್ಘಕಾಲ ಆಗಿತ್ತು, ನಾವು ಬಯಸಿದ್ದು ಈಗ ಬಂತು ಅಂತ. ಇದಕ್ಕೆ ಸಾಕ್ಷಿಯಾಗಲು ರಾಜ್ಯದ ವಿವಿಧ ಜಿಲ್ಲೆ, ಸುತ್ತಮುತ್ತಲ ಬೆಂಗಳೂರಿನ ಸುತ್ತಮುತ್ತಲ ಪ್ರದೇಶಗಳಿಂದೆಲ್ಲ ದಶ ದಿಕ್ಕುಗಳಿಂದ ಜನ ಆಗಮಿಸಿದ್ರು. ಸುನಾಮಿ ರೀತಿ ಆಗಮಿಸುತ್ತಾ ಇದ್ದರೂ ಸುನಾಮಿ ರೀತಿ ಬೆಳಗ್ಗೆಯಿಂದ. ಅದನ್ನು ನೋಡದವರು ಪೊಲೀಸ್ನವ್ರು ಮಾತ್ರ, ಅವ್ರಿಗೆ ಮಾತ್ರ ಕಾಣಲಿಲ್ಲ, ಉಳಿದವ್ರಿಗೆಲ್ಲ ಕಾಣಿಸ್ತಿತ್ತದು. ಪ್ರತಿಯೊಂದು ಜಾಗದಲ್ಲೂ ಕಾಣಿಸ್ತಿತ್ತು, ರೋಡಲ್ಲಿ ಕಾಣಿಸ್ತಿತ್ತು. ಅವರುಗಳು ಜನಸಾಗರದಂತೆ ಹುಚ್ಚೆದ್ದು ಕುಣಿಕೊಂಡು ಫುಟ್ಪಾತ್ಗಳಲ್ಲಿ ಸಾಗರೋಪಾದಿಲಿ ಹೋಗ್ತಾ ಇದ್ದಿದ್ದು ಕಾಣಿಸ್ತಿತ್ತು. ಮೆಟ್ರೋ ನಿಲ್ದಾಣಗಳಲ್ಲಿ ಕಿಕ್ಕಿರಿದು ಹೊರಗೆ ಬರ್ತಾ ಇರೋದು ಕಾಣಿಸ್ತಿತ್ತು. ಎಲ್ಲ ಕಾಣಿಸ್ತಿತ್ತು ಎಲ್ಲರಿಗೂ, ಎಕ್ಸೆಪ್ಟ್ ಯಾರು ಕಾಣಿಸ್ಬೇಕಿತ್ತು ಅವ್ರಿಗೆ ಕಾಣಿಸ್ತಿರ್ಲಿಲ್ಲ. ಸರಿ, ಈ ಮಧ್ಯೆ ಹೇಗೋ ತಳ್ಳಿಕೊಂಡು ಹೋಗಿಬಿಡುತ್ತೆ ಅಂತ ಇವರೆಲ್ಲ ಲೆಕ್ಕ ಹಾಕಿದ್ರು. ನನ್ನ ಲೆಕ್ಕಾಚಾರದಲ್ಲಿ ಅದೇ ಆಗಿರುತ್ತೆ. ನಿನ್ನೆ ಇದಕ್ಕೆಲ್ಲ ಅನುಮತಿಯನ್ನು ಕೊಡುವ ಹಂತ ಬಂದಾಗ ಯಾರೋ ಬಿಟ್ಟಿರ್ತಾರೆ ಈ ಥರದ್ದೊಂದು ಬಾಣಾನ ಮೀಟಿಂಗ್ಗಳಲ್ಲಿ. ನಾನು ಒಂದಷ್ಟು ಮೀಟಿಂಗ್ಗಳನ್ನ ನೋಡಿರೋ ಅನುಭವ ಇದೆ ನನಗೆ. ಅಲ್ಲಿ ಈ ಥರದ ಶೂರರು ಇರ್ತಾರೆ ಆ ಸಭೆಗಳಲ್ಲಿ. ಕೆಲವರು ವಿಪರೀತ ಶೂರರು ಇರ್ತಾರೆ. ಅವ್ರುಗಳು ಬಿಡ್ತಾರೆ, ಏನಾಗಲ್ಲ ರೀ, ನಡ್ರಿ ಮಾಡ್ರಿ, ಏನಾಗತ್ತೆ, ಒಂದು 4 ಜನ ಅಲ್ಲಿ ಇಲ್ಲಿ ಬರ್ಬೋದು, ಕಾಲಿಗೆ ಬೀಳ್ಬೋದು, 1-2 ಲಾಠಿ ಚಾರ್ಜ್ ಆಗ್ಬೋದು ಅಷ್ಟೇ, ಮಾಡ್ರಿ, ಬಿಟ್ಟಿರ್ತಾರೆ. ಹಿಂಗಾಗತ್ತೆ ಲೆಕ್ಕ ಹಾಕಿಲ್ಲ, ಹೊಡಿತು. ಇದೀಗ ಪೊಲೀಸ್ನವರು ಯಾವಾಗ ಏನನ್ನ ನೋಡಿ ಪೂರ್ವ ತಯಾರಿ ಮಾಡ್ಕೋಬೇಕಾಗಿತ್ತು, ಅಥವಾ ದೇ ಶುಡ್ ಹ್ಯಾವ್ ಪುಟ್ ದೇರ್ ಫುಟ್ ಡೌನ್. ಮಾಡ್ಕೂಡ್ದು ಕಾರ್ಯಕ್ರಮ ಅಂದರೆ ಮಾಡ್ಕೂಡ್ದು ಅಂತ ಹೇಳಬೇಕಾಗಿತ್ತು. ಬಿಡಕ್ಕೂ ಬಿಟ್ಬಿಟ್ರಿ, ನೋಡಕ್ಕೂ ನೋಡಲಿಲ್ಲ ಜನ ಬರ್ತಾ ಇದ್ದಿದ್ದನ್ನು, ಬಂದೋಬಸ್ತ್ ಮಾಡಲಿಲ್ಲ, ಬಂದೋಬಸ್ತಿಗೆ ಜನ ಇರಲಿಲ್ಲ. ಚೀಫ್ ಮಿನಿಸ್ಟರ್ನ ತಲೆಕಾಯಕ್ಕೆ ಅಲ್ಲಿ ವಿಧಾನಸೌಧದ ಹತ್ರ ಹೋಗಿ ನಿಂತ್ಕೊಂಡ್ಬಿಟ್ರಿ ಎಲ್ಲ ಸೊಂಟ ಬಗ್ಗಿಸ್ಕೊಂಡು. ಈಗ FIR ಮಾಡ್ತಾರೆ. ಯಾರ ಮೇಲೆ? 2. ಯಾರ ಮೇಲೆ FIR? ಅದು ಟೀಕೆ ಆದ ಮೇಲೆ RCB, ಆ ಫ್ರಾಂಚೈಸಿ, KSCA ಹಾಗೂ DNA ಅಂತ ಯಾವುದೋ ಒಂದು ಖಾಸಗಿ ಸಂಸ್ಥೆ FIR. ಯಾರೊಬ್ಬರು ಪೊಲೀಸ್ ಇನ್ಸ್ಪೆಕ್ಟರ್, ಇನ್ನೊಬ್ರು ಗಾಯಾಳು ಕೊಟ್ಟರು, ಅದರ ಮೇಲೆ ಮಾಡಿದ್ದಾರೆ. ಪ್ರಕರಣನ CIDಗೆ ವಹಿಸಲಾಗಿದೆ. ಆಯ್ತಲ್ಲ, CID ಕೊಟ್ಟ ಮೇಲೆ ಮುಗಿದಾಯ್ತು. 11 ಜನ ನಾಳೆ ಅಥವಾ ನಾಳಿದ್ದು ಮಧ್ಯಾಹ್ನ ಬಂದ್ಬಿಡ್ತಾರೆ ವಾಪಸ್. ಬರ್ತಾರೆ, ತೊಂದರೆ ಇಲ್ಲ, ಬರ್ತಾರೆ. ಈ ಕಚಡಗಳನ್ನು ನಂಬಿಕೊಂಡು ಹೋಗಿದ್ರಲ್ಲ ಜನ, ಮಣ್ತೀನಿ ನೀವುಗಳು ಫಸ್ಟ್. ಎಸ್, ಯಾರ್ಯಾರ ಮೇಲೆ FIR ಆಯ್ತಲ್ಲ, ಅದು ಹೇಳಾಯ್ತದ. ಎಷ್ಟು ಸರಿ ಹೇಳ್ತೀರಿ ಅದನ್ನು? 3 ಸರಿ, 10 ಸರಿ. ಅವ್ರುಗಳಿಗಂತೂ ಕೆಲಸವಿಲ್ಲ ಅಂತೆ. ಹೋಗಿ ಏನಂತ ಹಾಕಿದಾರಂತೆ FIR ಅಲ್ಲಿ? ಯಾರ ಕಣ್ಣಿಗೆ ಮಣ್ಣು ಹಾಕ್ತಿರ್ರಿ ರೀ? ನಿಮ್ಮ ಏರಿಯಾ ವೋಟ್ರ್ಗಳಿಗೆ ಬೇಕಾದ್ರೆ ನೀವು ಕಣ್ಣಿಗೆ ಮಣ್ಣು ಹಾಕ್ಬೋದು, ವೋಟನ್ನು ಖರೀದಿ ಮಾಡ್ಕೊಂಬಿಡ್ಬೋದು. ಆಫೀಸರ್ಗಳಿಗೆ ಬೇಕಾದ್ರೆ ನೀವು ಹೆದರಿಸ್ಬಿಡ್ಬೋದು. ತನಿಖೆಯಲ್ಲಿ ಬೋಗಸ್ ರಿಪೋರ್ಟ್ಗಳನ್ನ ಬರೆಸಿ ಕೋರ್ಟಲ್ಲೂ ಬಚಾವ್ ಮಾಡ್ಕೊಂಬಿಡ್ಬೋದು. ನನ್ನ ಕಣ್ಣಿಗೆ ಮಣ್ಣು ಹಾಕಕ್ಕೆ ಬರಬೇಡಿ. ನಿಮ್ಮಂಥ ಕಂತ್ರಿಗಳನ್ನು, ಕಚಡಗಳನ್ನು ಆ ವೃಷಭಾವತಿ ಕೆರೆಯಲ್ಲಿ ಹರಿದು ಹೋಗಿರೋ ಅಷ್ಟೇ ಕಚಡ ನೀರಷ್ಟು ನೋಡಿದ್ದೀನಿ ನಾನು. ಕ್ರಿಮಿನಲ್ ನಿರ್ಲಕ್ಷ್ಯ ಯಾರದ್ದು ಕ್ರಿಮಿನಲ್ ನಿರ್ಲಕ್ಷ್ಯ? ಸರ್ಕಾರದ್ದ? RCBದ? ಯಾರದ್ದು? ಕಾನೂನು ಬಾಹಿರ ಸಭೆ. ಹೇಗಾಗತ್ತೆ ಕಾನೂನು ಬಾಹಿರ ಸಭೆ? ಯಾವನವನು ಹಾಕ್ತವನು FIRನ? ಹೇಗಾಗತ್ತೆ ಕಾನೂನು ಬಾಹಿರ ಸಭೆ? ಯು ಹ್ಯಾವ್ ಪರ್ಮಿಟೆಡ್, ದಿ ಸ್ಟೇಟ್ ಹ್ಯಾಸ್ ಪರ್ಮಿಟೆಡ್. ಪರೋಕ್ಷವಾಗಿ, ನೇರವಾಗಲ್ದೇ ಇದ್ರೂ ಪರೋಕ್ಷವಾಗಿ. ನೇರವಾಗಿ ಮಾಡಿರ್ತೀರಿ, ಸಾಧ್ಯನೇ ಇಲ್ಲ. ನೀವು ಓರಲ್ ಮಾಡಿದಿರೋ, ರೈಟಿಂಗಲ್ಲಿ ಮಾಡಿದಿರೋ ಬೇಕಷ್ಟೇ ನನಗೀಗ. ಹೆಂಗ್ರಿ ಕಾನೂನು ಬಾಹಿರ ಸಭೆ ಆಗುತ್ತೆ? ಆಲ್ ರೈಟ್, ಅದು ಕಾನೂನು ಬಾಹಿರ ಸಭೆ. ಮಿಸ್ಟರ್ ತನಿಖಾಧಿಕಾರಿ, ಕಾನೂನು ಬಾಹಿರ ಸಭೆಯಲ್ಲಿ ಮುಖ್ಯಮಂತ್ರಿ ಯಾಕೆ ಭಾಗವಹಿಸಿದ್ರು? ಅಥವಾ ಸ್ಟೇಡಿಯಂ ಒಳಗಡೆ ನಡೆದಂಥ ಕಾನೂನು ಬಾಹಿರ ಸಭೆಯಲ್ಲಿ ನಿಮ್ಮ DCM ಯಾಕೆ ಭಾಗವಹಿಸಿದ್ರು? ಕತ್ತೆಕಾಯಿ ಯಾಕೆ ಭಾಗವಹಿಸಿದ್ರ? ಅರೆಸ್ಟ್ ಹಿಮ್. ಅದು ಕಾನೂನು ಬಾಹಿರ ಸಭೆ ಆಗಿದ್ರೆ ನಿನ್ನ FIR ಪ್ರಕಾರ. ಇಲ್ಲದಿದ್ರೆ ಈ ಬೋಗಸ್ಸನ್ನು ನನ್ನ ಹತ್ರ ಹೇಳಕ್ಕೆ ಬರಬೇಡಿ. KSCA ಬೇಜಾರು ಮಾಡ್ಕೋಬೇಡಿ, ಯಾರುವೇ ಇದನ್ನು ಹೇಳ್ತಾ ಇದ್ದೀನಿ ಅಂತ. ರಾಜ್ಯದ ಜನ ರಾಜ್ಯ ಸರ್ಕಾರಕ್ಕಿಂತ ಹೆಚ್ಚು ಬಲಿಷ್ಠ ಮತ್ತು ಶಕ್ತಿಶಾಲಿ.
ಗೊತ್ತಾಯ್ತಾ? ಇದನ್ನು ತಿಳ್ಕೊಳ್ಳಿ. ಈ ರೀತಿಯ ಸ್ಟ್ಯಾಂಪೀಡು ಟಿಕೆಟ್ಗೋಸ್ಕರ ನಾನು 25 ವರ್ಷದಿಂದ ನೋಡಿದ್ದೀನಿ KCA ಸ್ಟೇಡಿಯಮಲ್ಲಿ. ಡೂಪ್ಲಿಕೇಟ್ ಟಿಕೆಟನ್ನು ಮಾರಿ ಒರಿಜಿನಲ್ ಟಿಕೆಟ್ ಹೋಲ್ಡರ್ಸು ಒಳಕ್ಕಾಗದೇ ಇದ್ದಾಗ ಇಂಥದ್ದೇ ಸ್ಟ್ಯಾಂಪೀಡ್ಗಳನ್ನ ನಾನು ನೋಡ್ಬಿಟ್ಟಿದ್ದೀನಿ. FIRಗಳು ನೋಡ್ಬಿಟ್ಟಿದ್ದೀನಿ KCA ಮೇಲೆ. ಎಂತೆಂಥ FIRಗಳು ನೋಡ್ಬಿಟ್ಟಿದ್ದೀನಿ KCA ಮೇಲೆ ನಾನು. ಏನೂ ಆಗಿಲ್ಲ, ಆಗೋದೂ ಇಲ್ಲ. ಬಿಕಾಸ್ KSCA ಈಸ್ ಎ ಪ್ಯಾರಲಲ್ ಗೌರ್ನಮೆಂಟ್. ಸರ್ಕಾರಕ್ಕೆ ತಾಕತ್ತಿಲ್ಲ, ಡ್ಯಾಶ್ ಡ್ಯಾಶ್ ಇಲ್ಲ. ಅದಕ್ಕೆ ಗಡಿಸ್ತಾರೆ ಅಂದರೆ ನಿಮ್ಮ ಬೈಯೋದು ಇದೆಲ್ಲ ಮಾಡ್ತೀರಾ ಆಮೇಲೆ. ಅದಕ್ಕೆ ಹೇಳಿದ್ದೆ ಇಲ್ಲ, ಏನು ಮಾಡೋಕ್ಕಾಗಲ್ಲ ನಿಮ್ಮ ಕೈಯಲ್ಲಿ. ಬರ್ಕೊಟ್ಟಿದ್ದೀನಿ, ಏನು ಮಾಡ್ತೀರಿ ಅಂತ ನೆಕ್ಸ್ಟ್ ಹೇಳ್ತೀನಿ. ಮೂರನೇದು ಅಪರಾಧಕ್ಕೆ ಪ್ರಚೋದನೆ. ಯಾರು ಆಯೋಜಕರು. ಓಕೆ, ಪಾರ್ಟಿಸಿಪೇಟ್ ಮಾಡಿದವ್ರು ಏನಾಗ್ತಾರೆ? ಅಲ್ಲು ಅರ್ಜುನ್. ಏಕೆ DK ಶಿವಕುಮಾರ್ಗೆ ರೇವಂತ್ ರೆಡ್ಡಿ ಫ್ರೆಂಡ್ ಅಲ್ಲ? ಫೋನ್ ಹಾಕಿ ಕೇಳಿಪ್ಪ, ಏ ರೇವಂತ್ ನೀ ಅಲ್ಲಿ ಏನು ಮಾಡಿದೆ ಹೇಳೊಂಚೂರು ಕೇಳಿ ನೋಡೋಣ. ಯಾರು ಪ್ರಚೋದನೆ? ಸಾವಾದ ನಂತರ ನಾನು ಸ್ಟಿಲ್ ಕಾರ್ಯಕ್ರಮಕ್ಕೆ ಹೋಗ್ತೀನಿ ಅಂತ ಅನ್ನೋದಾದರೆ ಒಬ್ಬರು ಉಪಮುಖ್ಯಮಂತ್ರಿನೋ ಅಥವಾ ಮಂತ್ರಿನೋ ಅಥವಾ ಕಮಿಷನರೋ ಅಥವಾ ಪೊಲೀಸ್ ಆಫೀಸರ್ಸೋ ಯಾರೇ ಆಗಿರಲಿ, ನೀವು ಪ್ರಚೋದನೆಯ ಭಾಗ ಆಗಲ್ವೇ? ಗೊತ್ತಾದ ಮೇಲೂ ನೀವು ಯಾಕಾಗಲ್ಲ? ಅಪರಾಧಕ್ಕೆ ನರಹತ್ಯೆ. ಯಾರು ನರಹತ್ಯೆ? ಯಾರು? ನೀವೇ ನರಹತ್ಯೆ ಮಾಡಿರೋರು ನೀವೇ, ಎಲ್ಲರೂ ಸೇರ್ಕೊಂಡು. ಈಗ ಬಂದು ಬಾಳ ಬಿಡ್ತಾ ಇದ್ದೀರಿ ಬುರ್ಡೆ. ಆ ಪಾಪ ಕೃತ್ಯದಲ್ಲಿ ಅವರು ಭಾಗಿ. ಯಾವ ಪಾಪ ರೀ? ಯಾವ ಪಾಪನೂ ಇಲ್ಲ, ಏನಿಲ್ಲ. ಇದೆಲ್ಲ ಹೋಯ್ತು. ಆ ನಂಬಿಕೆಗಳು, ಆ ಬಿಲೀಫ್ ಎಲ್ಲ ಇವು ಉಳ್ಕೋಬೇಕಾದ ಅವಶ್ಯಕತೆ ಇಲ್ಲ. ಪಾಪಿಗಳಿಗೆ ಇವತ್ತು ಅದ್ಭುತವಾದ ಕಾಲ ಅಂತ ಅವ್ರಿಗೆ ಅರ್ಥ ಆಗೋಗಿದೆ. ಹಾಗಾಗಿ ಮಾಡಿದ್ದಾರೆ. ಅಪ್ಪ, ಬೆಳಗ್ಗೆ ಎದ್ದು ನನಗೊಬ್ಬರು ದೊಡ್ಡ ಮನುಷ್ಯ ಫೋನ್ ಮಾಡಿ ಹೇಳಿದ್ರು, ರಂಗ ಅಪ್ಪಿ ತಪ್ಪಿ ಆ ರಜಾನೇನಾದರೂ ಮಕ್ಕಳು ಸ್ಕೂಲ್ದು ಬೆಳಗ್ಗೆ 6ಕ್ಕೆ ಕೊಟ್ಗಿಟ್ಬಿಟ್ಟಿದ್ರ ಗತಿ ಏನಯ್ಯ ಅಂತ. ನಾನು ಒಂದು ಕರೆಕ್ಟ್ ಅಲ್ವಾ ಅನ್ನಿಸ್ತು. ಯಾಕಂದರೆ ರಾತ್ರಿ ಒಂಥರ ಇದು ಪೀಸ್ಫುಲ್ ನೈಟ್ ಆಗಿರಲಿಲ್ಲ ಯಾರಿಗೂ, ಭಾಳ ಜನಕ್ಕೆ. ಕಾರಣ ಏನು ಹೇಳಿ? ಎಲ್ಲ ಈ ಸತ್ತಿರೋ ಮಕ್ಕಳಿದೆಯಲ್ಲ, ಎಲ್ಲ ಟೂ ಯಂಗ್ ಟು ಡೈ. ಪಾಪ ಅನ್ನಿಸ್ತಿತ್ತು. ಹಾಗಾಗಿ ಅವ್ರು ಬೆಳಗ್ಗೆ ಎದ್ದು ಕೇಳ್ತಾ ಇದ್ರು ನನಗೆ, ಯಾರೋ ಒಬ್ರು ದೊಡ್ಡ ಮನುಷ್ಯ, ಸರ್ ರಂಗ ಏನಾದ್ರು ಕೊಟ್ಟಿದ್ರೆ ಗತಿ ಏನು ಅಂದರೆ, ನಾನು 25 ಮಕ್ಕಳು ಸತ್ತೋಗಿರೋ ಒಂದೆ ಗ್ಯಾರಂಟಿ. ನಮ್ಮ ಪೇರೆಂಟ್ಸ್ ಹೆಂಗೆ ಗೊತ್ತಾ? ಈಗಿನ ಪೇರೆಂಟ್ಸು, ಈ ಮಾಡ್ರನ್ ಪೇರೆಂಟ್ಸ್ ಇದ್ದಾರಲ್ಲ, ಹೇ ಈ ಓಡಿಸಿ ಕಾಯ್ಲಿ ಶಲ್ವಿ ಕವಾ ಅಂದ್ಬಿಟ್ಟು ಒಂದು ಜರ್ಕಿನ ಹಾಕಿಸ್ಬಿಟ್ಟು ಹೊಂಟ್ಬಿಡೋರು ಇವರು. ಇಲ್ಲಿ ಕೂರಿಸ್ಕೊಂಡು ಇಲ್ಲಿ ಹಿಡ್ಕೊಂಡು ಹೊರಟ್ಬಿಡೋರು ಇವರೆಲ್ಲ. ಅಲ್ಲಿ ತಗಲಾಕೊಂಬಿಡೋರು. ಏನಾಗುತ್ತೆ ಅಂತಲೂ ಯೋಚನೆ ಮಾಡಲ್ಲ. ಭಗವಂತ ಏನ್ಯಾವ. ಸರಿ, ಈಗ FIR ಏನಿದೆ ಅಂತ ಬೇಗ ನೋಡ್ಬಿಡ್ಲಾ? ಫೈನಲ್ಗೂ ಮೊದಲೇ ವಿಜಯೋತ್ಸವಕ್ಕೆ ಅನುಮತಿ ಕೋರಿದ್ರಂತೆ. ಯಾರು ಕೋರಿದ್ರು ಈ ಪತ್ರ? ಹೇಗೆ ಕೋರಿದ್ರು? ಫಿಕ್ಸ್ಡ್ ಮ್ಯಾಚ್ ಅದು. KSCA ಕೇಳಿದ್ಯಾನ್ ಸರ್? ಹಾಗಾದ್ರೆ ಮ್ಯಾಚ್ ಫಿಕ್ಸ್ ಆಗಿತ್ತಾ? ಗೆಲ್ತೀವಿ ಅನ್ನೋ ವಿಶ್ವಾಸ. ಹಂಗ ಸರ್. ಗೆದ್ದ ನಂತರ ಏನು ಮಾಡಬೇಕು ಅನ್ನೋ ಪ್ಲಾನಿಂಗ್ಸ್. ಹಂಗೆ ಮ್ಯಾಚ್ ಫಿಕ್ಸ್ ಆಗಿಲ್ಲ. ಹಂಗಾರೆ ಆ ರೀತಿ ಆರೋಪ ಬರಬಾರ್ದ ಮೇಲೆ ಮೊದಲೇ ಕೇಳಿದ್ದಾರೆ ಅಂದ್ರೆ ಅಂತಾರೆ ಯಾರು ಒಬ್ರು. ಮೊದಲೇ ಕೇಳಿದ್ರೆ ಮ್ಯಾಚ್ ಫಿಕ್ಸ್ ಆಗಿತ್ತ ಅಂತಾರಪ್ಪ. ನಮ್ದೇ ಗೆಲುವು ಅಂತ ಹೆಂಗೆ ಅನ್ಕೋತಾರೆ ಅಂತ. ಓಕೆ. ಕಬ್ಬನ್ ಪಾರ್ಕ್ ಪೊಲೀಸರು KCA ಪತ್ರ ಬರೀತಾರೆ. ಭದ್ರತೆ ಕೇಳ್ಬಿಟ್ಟು ಅದು ಯಾರೋ CEO ಸುಬೇಂದು ಘೋಷ್ ಅಂತೆ. ಸ್ಟೇಡಿಯಂನಲ್ಲಿ ವಿಜಯೋತ್ಸವಕ್ಕೆ ಆಗಲ್ಲ ಅಂತಾರೆ ಕಬ್ಬನ್ ಪಾರ್ಕ್ ಪೊಲೀಸರು. ಅನುಮತಿಯನ್ನು ಕೊಡಲ್ಲ. ಸರಿ, ಅನುಮತಿ ಕೊಡದಿದ್ದಾಗ ಅದನ್ನು KSCAನವರು ಮತ್ತು RCBನವರು ಮತ್ತು DNA ಅದ್ಯಾವುದೋ ಸಂಸ್ಥೆ ಇವರು ಒಪ್ಪಲ್ವಂತೆ. ಹೌದು ಸರ್. ಓಕೆ, ಯಾವ ಅನುಮತಿನೂ ಇಲ್ಲ, ಎಂಥದ್ದೂ ಇಲ್ಲ. ಆ ವಿರಾಟ್ ಕೊಹ್ಲಿ ಐ ಆಮ್ ನಾಟ್ ಬ್ಲೇಮಿಂಗ್ ಹಿಮ್. ಹಿಂದಿನ ದಿನ ರಾತ್ರಿನೇ ಅವರು ಅದು ಯಾರ್ದೋ 3 ಜನದ ಜೊತೆ ನಿಂತ್ಕೊಂಡು ಮಾತಾಡ್ತಿದ್ದಾಗ ಆ ಸ್ಪೋರ್ಟ್ಸ್ ಚಾನಲಲ್ಲಿ ಹೇಳಿದ್ರು, ನಾಳೆ ವಿ ಆರ್ ಗೋಯಿಂಗ್ ಟು ಬ್ಯಾಂಗ್ಳೂರ್ ಫಾರ್ ಸೆಲೆಬ್ರೇಷನ್ ಅಂತ. ವಿರಾಟ್ ಕೊಹ್ಲಿ ಗೊತ್ತಿತ್ತು ಸೆಲೆಬ್ರೇಷನ್ ಇದೆ ಅಂತ. ಯಾರಿಗೂ ಗೊತ್ತಿರಲಿಲ್ಲ? ಹಾಗಾದ್ರೆ ಸರ್ಕಾರಕ್ಕೆ ಮಾತ್ರ ಗೊತ್ತಿಲ್ಲ. ಯಾರಿಗೂ ಗೊತ್ತಿರಲಿಲ್ಲ. ಹಿ ಸೇಸ್ ಇಟ್. ನಾ ಕೇಳಿಸ್ಕೊಂಡಿದ್ದೀನಿ ಅದನ್ನು. ಅವ್ರು ಹೇಳ್ತಾರಲ್ಲಿ, ದೇ ಆರ್ ಕಮಿಂಗ್ ವಿತ್ ಮೀ ಟುಮಾರೋ ಫಾರ್ ಬ್ಯಾಂಗ್ಳೂರ್ ಸೆಲೆಬ್ರೇಷನ್ ಅಂತ. ಅದೇ ಜೊತೆಗೆ ಬೆಳಿಗ್ಗೆ ಯಾರು ಅನುಮತಿ ಪಡ್ಕೊಂಡ್ರೋ ಬಿಟ್ಟರೋ ಈ 3 ಜನ ಗರಂದಾರಿ ವ್ಯಕ್ತಿಗಳು ವಿಕ್ಟರಿ ಪೆರೇಡ್ ಅಂತ ಹಾಕ್ಬಿಟ್ಟಿದ್ದಾರೆ. ಸೋಷಿಯಲ್ ಮೀಡಿಯಾದಲ್ಲಿ ಹಾಕ್ಬಿಟ್ರು. ಸರಿ, ಜನ ಸೇರಿದ್ರು. ಈ ಮಧ್ಯದಲ್ಲಿ ನಮ್ಮ DCM ವಿಧಾನಸೌಧದ ಹತ್ರ ಫಂಕ್ಷನ್ ಎಲ್ಲ ಬರ್ರಿ 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 ಅಂತ ಇವರು ಹಾಕೊಂಡ್ರು. ಹೇಳಿದ್ರು ಸರ್. CM ಹೇಳಿದ್ರು, ಇವರು ಹೇಳಿದ್ರು ಕಾನೂನು ಬಾಹಿರ ಸಭೆ.
ವಿಧಾನಸೌಧದ ಮುಂದೆ ಯಾರು ಆದ್ರೆ ಕಾನೂನು ಹಾಕಿದ್ರು ಬಾಹಿರ ಬನ್ನಿ ಜನ ಅಂತ. ಆಡಳಿತ ನಡೆಸೋರೆ. ಅಲ್ಲು ಅರ್ಜುನ್ ಹಾಕಿರ್ಲಿಲ್ಲ ಥಿಯೇಟರ್ ಹತ್ರಕ್ಕೆ ಬನ್ನಿ ನಾನು ಬರ್ತೀನಲ್ಲಿ ಅಂತ, ಆದರೂ ಅರೆಸ್ಟ್ ಮಾಡಿದ್ರಿ. ಬಂದಾಗ ಆದ ಇನ್ಸಿಡೆಂಟ್ ಅದು. ಈಗ ನೀವೇ ಹಾಕಿದ್ದೀರಲ್ಲ ಸೋಷಿಯಲ್ ಮೀಡಿಯಲ್ಲಿ ಜನ ಬನ್ನಿ ಅಂತ. ಅದಕ್ಕೆ ವಿಧಾನಸೌಧ ಹತ್ರ ಏನೂ ಆಗಿಲ್ವಲ್ಲಪ್ಪ, ಎಲ್ಲ ಆಗಿರೋದಲ್ಲಿ ಅಲ್ಲಿ ಇಲ್ಲೆಲ್ಲ ನೀಟಾಗಾಯ್ತು. ಪೊಲೀಸರು ಬುದ್ಧಿ ಮಾತು ಕೇಳಿದೆಲ್ಲ ಮಾಡ್ಕೊಂಡ್ರು, ಬಂದರು, ಡ್ಯಾಶೋ. ಹಾಂ, ನೆಕ್ಸ್ಟ್. ಸರ್, ಈಗ ಬಲವಂತದ ಕಾರ್ಯಕ್ರಮಕ್ಕೆ ಸರ್ಕಾರ ಯಾಕೆ ಒಪ್ಕೋಬೇಕು ಸರ್? ನನಗೇನು ಗೊತ್ತು ಯಾಕೆ ಒಪ್ಕೋಬೇಕು ಅಂತ. ದಟ್ಸ್ ಎ ಗುಡ್ ಕ್ವಶನ್. ಏನು KSCA ಅಂದರೆ? ಸರ್ಕಾರ. KSCA ಅಂದ್ರೇನೆ ಸರ್ಕಾರ, ಡೌಟೇ ಇಲ್ಲ. KSCA ಒಳಗಡೆ ಇರೋರೆಲ್ಲ ಮೆಂಬರ್ಗಳಲ್ಲಿ ಬಹುತೇಕ ಜನ ಸರ್ಕಾರದಲ್ಲಿ ಅಧಿಕಾರಿಗಳಾಗಿರ್ತಾರೆ, ಇಲ್ಲದ್ರೆ ಶಕ್ತಿವಂತರಾಗಿರ್ತಾರೆ, ರಾಜಕಾರಣಿಗಳಿರ್ತಾರೆ, ಬೇರೆ ಬೇರೆ ಸಮಾಜದ ಗಣ್ಯ ವ್ಯಕ್ತಿಗಳೆಲ್ಲ ಅಲ್ಲಿದ್ದಾರೆ. ನಂಬರ್ 1. ಭಾಳ ಜನಕ್ಕೆ ಅಲ್ಲಿ ಆ ಮೆಂಬರ್ಶಿಪ್ಪನ್ನು ತಗೊಳ್ಳೋದು, ಇಟ್ಕೊಳ್ಳೋದು, ಉಳಿಸ್ಕೊಳ್ಳೋದು ಆಲ್ಮೋಸ್ಟ್ ಭಾರತ ರತ್ನ ಅಥವಾ ಪದ್ಮಶ್ರೀ ತಗೊಂಡಂಗೆ. ಆ ರೀತಿ ಕೆಲವರಿಗೆ ಆ ಕ್ಲಬ್ಬಿನ ವ್ಯವಸ್ಥೆ ಬೇಕು, ಹಾಗಾಗಿ ಅವರು ಅಲ್ಲಿ ಇರ್ತಾರೆ ಜೊತೆಗೆ. ಇನ್ನು ಕೆಲವರಿಗೆ, ನಾನು ಎಲ್ಲರಿಗೂ ಹೇಳಲ್ಲ, ಅವ್ರವ್ರ ಮನೆಯಲ್ಲಿ ಯಾರೋ ರಿಲೇಟಿವ್ಸ್ ಕ್ರಿಕೆಟ್ ಆಡ್ತಾ ಇರ್ತಾರೆ ಅಷ್ಟೇ. ನಾನು ಹೇಳ್ತೀನಿ, ಮುಂದಕ್ಕೆ ಹೇಳಲ್ಲ. ಇನ್ನು ಅರ್ಥ ಮಾಡ್ಕೊಂಡ್ರೆ ಮಾಡ್ಕೊಳ್ಳಿ, ಇದ್ರೆ ಬಿಟ್ಕೊಳ್ಳಿ. ಓಕೆ. ಸೊ KSCA ಈಸ್ ಎ ಎಂಬಾಡಿಮೆಂಟ್ ಬಾಡಿ ಆಫ್ 2 ಪವರ್ಫುಲ್ ಪೀಪಲ್. ಎಲ್ಲ ಇದ್ದಾರೆ, ಏನು ಮಾಡ್ಕೊಳಕ್ಕಾಗಲ್ಲ ನಿಮ್ಮ ಕೈಯಲ್ಲಿ. KSCAಗೆ ಏನು ಮಾಡ್ಕೊಳಕ್ಕಾಗಲ್ಲ. ನಾನು ಹೇಳಿದ್ದೀನಿ ಬೇಕಾದ್ರೆ. ಒಂದು ವೇಳೆ ಏನಾರು ಆಗಬೇಕು, ಯಾವ ರೂಪದಲ್ಲಿ ಅಂದರೆ ಯಾರು ಬ್ರಹ್ಮ ವಿಷ್ಣು ಮಹೇಶ್ವರರ ಪೈಕಿ ಯಾರೊಬ್ಬರು ಇಂಟರ್ವ್ಯೂನ್ ಆಗಬೇಕಷ್ಟೇ, ಇಲ್ಲದ್ರೆ ಏನು ಮಾಡೋಕ್ಕಾಗಲ್ಲ ನಿಮಗೆ. KSCA ಗೇಟಲ್ಲಿರೋ ನಟ್ ಬೋಲ್ಟು ಅಳ್ಳಾಡ್ಸೋಕ್ಕಾಗಲ್ಲ. ನಾನು ಹೇಳಿದ್ದೀನಿ ಬೇಕಾದ್ರೆ ನಿಮ್ಮ ಹತ್ರ. ನಾನು ಐ ಹ್ಯಾವ್ ಸೀನ್ ದಿಸ್, ನಾನು ನೋಡ್ಬಿಟ್ಟಿದ್ದೀನಿ. ಪೊಲೀಸ್ ಕಮಿಷನರ್ ತಲೆದಂಡ ಮಾಡಿದ್ದಾರೆ ಸರ್. ಬೆಂಗಳೂರು ಪೊಲೀಸ್ ಕಮಿಷನರ್ ಅವ್ರನ್ನ ತಲೆದಂಡ ಮಾಡಿ ಅವರನ್ನು ಟ್ರಾನ್ಸ್ಫರ್ ಮಾಡಿದ್ದಾರೆ, ಕಿತ್ತಾಕಿದ್ದಾರೆ. ಈವನ್ ಅದರ್ವೈಸ್ ಅವ್ರನ್ನ ತೆಗಿಬೇಕಾಗಿತ್ತು ಈ ತಿಂಗಳ ಮಧ್ಯದಲ್ಲೆಲ್ಲೋ, ಹೋದ ತಿಂಗಳೇ ತೆಗಿಬೇಕಾಗಿತ್ತು. ಯಾವುದಾದ್ರು ಒಂದು ರೀಸನ್ನಲ್ಲಿ ಇವಾಗ ಕಳಿಸೋ ಹಂಗೆ ಆಯಿತು ಅಷ್ಟೇ. ಅಡಿಷನಲ್ ಕಮಿಷನರ್ ಅವರನ್ನು ಕಳಿಸಿದ್ದಾರೆ. ಇಬ್ಬರು ಯಾರು? ಇವರು ಸರ್ಕಾರ. ಬಟ್ ಈ ಕಾರ್ಯಕ್ರಮ ಮಾಡಿ ಅಂತ ಹೇಳಿದ ರಾಜಕಾರಣಿ ಯಾರು ಇವಾಗ? ಹಾಗಾರೆ ನಿಮ್ಮ ತಲೆದಂಡ ಯಾರನ್ನು ಕೇಳಬೇಕು ನಾವು? ರಾಹುಲ್ ಗಾಂಧಿ ಕೇಳಬೇಕಾ ಅಥವಾ ಮಲ್ಲಿಕಾರ್ಜುನ ಖರ್ಗೆ ಸಾಹೇಬ್ರನ್ನ ಕೇಳಬೇಕಾ? ಯಾರನ್ನು ಕೇಳಬೇಕೀಗ? ಇವ್ರದ್ದೇನೋ ತಲೆದಂಡ ಮಾಡಿಬಿಟ್ರಲ್ಲ. ಇಲ್ದಿದ್ರು ದಯಾನಂದ್ ವುಡ್ ಹ್ಯಾವ್ ಗಾನ್. ದಯಾನಂದ್ ದಟ್ ಆಲ್ರೆಡಿ ಕಂಪ್ಲೀಟೆಡ್ 2.5 years. ಬೆಂಗಳೂರಿನಲ್ಲಿ 2.5 ವರ್ಷ ಮುಗಿಸೋದು ಅಂತಂದ್ರೆ ಒಬ್ಬ ಮುಖ್ಯಮಂತ್ರಿ 2 ಟರ್ಮ್ 10 ವರ್ಷ ಮುಗಿಸ್ದಂಗೆ ಲೆಕ್ಕ ಇವತ್ತಿನ ಪರಿಸ್ಥಿತಿನಲ್ಲಿ. ಹಂಗಾಗಿ ದಯಾನಂದ್ ವುಡ್ ಹ್ಯಾವ್ ಗಾನ್. ಈ ಗಲಾಟೆ ಹೆಸರು ದಯಾನಂದ್ ಆಚೆ ಹೋಗಿದ್ದಾರೆ ಅಷ್ಟೇ. ಬಿಕಾಸ್ ಹಿ ಹ್ಯಾಸ್ ವರ್ಕ್ಡ್ ವೆಲ್. ಈ ಪ್ರಕರಣದಲ್ಲಿ ರಾಂಗ್, ಐ ಅಗ್ರಿ. ಯಾಕೆ ರಾಂಗು ಅಂದರೆ ಹಿ ಶುಡ್ ಹ್ಯಾವ್ ಪುಟ್ ಹಿಸ್ ಫುಟ್ ಡೌನ್ ಅಂಡ್ ಟೋಲ್ಡ್ ಚೀಫ್ ಮಿನಿಸ್ಟರ್ ಅಂಡ್ ಡೆಪ್ಯೂಟಿ ಚೀಫ್ ಮಿನಿಸ್ಟರ್, ಸಾರಿ ಸರ್, ಬೇಡ ಈ ಕಾರ್ಯಕ್ರಮ ಅಂತ ಬಗ್ಗೆ ನಿಲ್ಬಾರ್ದಾಗಿತ್ತು. ನಿಂತಿದ್ದಕ್ಕೆ ಆಗಿದ್ದಿದ್ದು. ಹಾಗಾಗಿ ಈಗ ಹೋಗಿದೆ, ಕಮಿಷನರ್ನ ಕಳಿಸಿದ್ದಾರೆ. ಇನ್ನೊಬ್ಬರು ಕಮಿಷನರ್ನ ತರ್ತಾರೆ. ಇನ್ನೊಂದು ಯಾರೋ ಅಡಿಷನಲ್ ಕಮಿಷನರ್ ಅವ್ರನ್ನೂ ನೀವು ಬೇಡಪ್ಪ, ನೀವು ಮನೆಗೆ ಹೋಗಿ ಅಂತ ಅವ್ರನ್ನೂ ಕಳಿಸಿದ್ದಾರೆ. ಆಮೇಲೆ ಯಾರೋ ಸೆಂಟ್ರಲ್ DCP ಅವ್ರನ್ನೂ ಸಸ್ಪೆಂಡ್ ಮಾಡಿದ್ದಾರೆ. ಏನ್ರಪ್ಪ ಅವ್ರನ್ನೆಲ್ಲ ಆಯಿತು ಕಳಿಸಿ, ಯಾರದ್ದೋ ಬಕರಾಗಳು ಬೇಕಲ್ಲ ನಿಮಗೆ ಕತ್ತರ್ಸಕ್ಕೆ, ಬಕರ ಸಿಕ್ಕಿದ್ದಾರೆ ಕಳಿಸ್ತಿದ್ದೀರಿ. ವಾಟ್ ಕ್ಯಾನ್ ದೇ ಡೂ ಐ ಸೇ ಇನ್ 12 hours ಆರ್ 8 hours? ಏನು ಮಾಡ್ಬೋದು ಪೊಲೀಸ್ನವರು? ನೋ ಹೇಗೆ ಬಂದೋಬಸ್ತ್ಗಳು ಡಿಸೈಡ್ ಆಗುತ್ತೆ ಅಂತ ಇಷ್ಟಿರುತ್ತೆ ಪೇಜ್ಗಳು ಬಂದೋಬಸ್ತಲ್ಲಿ. SOP ಇರುತ್ತೆ. ಎಲ್ಲಿಂದಿರಬೇಕು? ಮೆನ್ನೆಲ್ಲಿಂದ RAF, ಅಡಿಷನಲ್ ಸೆಂಟ್ರಲ್ ಫೋರ್ಸಸ್ಸು ಇದನ್ನೆಲ್ಲ ತರಿಸ್ಕೊಳ್ಳೋಕೆ ಟೈಮ್ ಬೇಕು. ನೀವು 6 ಗಂಟೆ 8 ಗಂಟೆ 4 ಗಂಟೆ 3 ಗಂಟೆ ಕೊಟ್ಬಿಟ್ಟು ಯಾವನ ಕಾಂಟ್ರಾಕ್ಟರ್ನ ಕರ್ಕೊಂಬಂದ್ಬಿಟ್ಟು ಅವ್ರು ಯಾರು ಆಫೀಸರ್ ಹೇಳ್ದ ಅಂತಂದುಬಿಟ್ಟು ಮಳೆ ಹೊಡಿಸ್ಬಿಟ್ಟು ಡಯಾಸ್ ಹಾಕೊಂಡ್ಬಿಟ್ಟು ಫಂಕ್ಷನ್ ಮಾಡಿಬಿಟ್ರೆ ಮೆನ್ನೆಲ್ಲಿ ಕರ್ಕೊಂಬರ್ತೀರಿ? ಎಲ್ಲಿಂದ ಕರ್ಕೊಂಬ? ಮತ್ತೆ ಇರೋ ಮೆನ್ನು ಸುಸ್ತು ತೊಡಗೋಗಿದ್ದಾರೆ. ರಾತ್ರಿ ಎಲ್ಲ 4 ಗಂಟೆ 5 ಗಂಟೆವರೆಗೂ ಕೆಲಸ ಮಾಡಿದ್ದಾರೆ. ಆಲ್ ರೈಟ್. ಕಬ್ಬನ್ ಪಾರ್ಕ್ ACP ಅವ್ರನ್ನ ಯಾರನ್ನೋ ಅಮಾನತು ಮಾಡಿದಾರಂತೆ. ಕಬ್ಬನ್ ಪಾರ್ಕ್ ಇನ್ಸ್ಪೆಕ್ಟ್ರು ಅವ್ರನ್ನ ತಲೆದಂಡ. ಕಬ್ಬನ್ ಪಾರ್ಕ್ ಇನ್ಸ್ಪೆಕ್ಟ್ರು ACP ಹೆಂಗ್ರಪ್ಪ ತಲೆದಂಡ ಅಮಾನತು ಮಾಡ್ತೀರಿ ನೀವು? ದೇ ಹ್ಯಾವ್ ರಿಜೆಕ್ಟೆಡ್. ನೀವು ಪರ್ಮಿಟ್ ಮಾಡಿದ್ದೆ. ಯಾವನವ್ನು ಪರ್ಮಿಟ್ ಮಾಡ್ದವನು ಇದನ್ನು? ಯಾವನವ್ನು ಪರ್ಮಿಟ್ ಮಾಡ್ದವನು? ಅವ್ನು ತಲೆದಂಡ ಆಗ್ಬೇಕಂಗಾರೆ ಅವ್ರನ್ನ ಹೆಂಗೆ ಮಾಡ್ತೀರಿ ನೀವು?
ಈಗ ಬೇರೆ ಯಾರಾದ್ರೂ ಸರ್ ನನಗೆ ಪರ್ಮಿಷನೇ ಸಿಕ್ಕಿಲ್ಲ ಅಂದ್ರೂ ನಾನು ಮಾಡ್ತೀನಿ ಅಂದ್ರೂ ಸುಮ್ಮನೆ ಅಲ್ಲಪ್ಪ, ಮೇಲ್ನೋಟಕ್ಕೆ ನಿಮ್ಮ FIR ನಲ್ಲಿ ಅಯ್ಯೋ ಕಚಡಗಳು ತಗೊಂಬಂದು ನಿಮ್ಮ FIR ಪ್ರಕಾರ ಇದು ಕಾನೂನು ಬಾಹಿರ ಸಭೆ, ವಿಚ್ ಮೀನ್ಸ್ ನೋ ಪರ್ಮಿಷನ್. ಕಾನೂನು ಬಾಹಿರ ಸಭೆ ಮಾಡಕ್ಕೆ ಜಾಗ ಬಿಟ್ಕೊಟ್ಟಿದ್ದ ಸರ್ಕಾರ ಮತ್ತು ಪೊಲೀಸ್ ಆಫೀಸರ್ಸ್ ಯಾರ 3 ಜನ ಟ್ರಾನ್ಸ್ಫರ್. ಸರಿ, ಇನ್ಸ್ಪೆಕ್ಟರ್ ACP ನ ಅಮಾನತ್ ಹೆಂಗ್ ಮಾಡ್ತೀರಿ? ಪರ್ಮಿಷನೇ ಕೊಟ್ಟಿರಲ್ಲ. ಅವ್ರು ಪರ್ಮಿಷನ್ ಕೊಟ್ಟಿಲ್ವಲ್ಲ, ಅವರು ಹೆಂಗ್ ಮಾಡ್ತೀರಿ? ಯಾರಿಗೋ ಒಬ್ರು ತಲೆದಂಡ ಆಗ್ಬೇಕು, ಏನೋ ಮಾಡಿದೀವಿ ಅಂತ ತೋರಿಸ್ಬೇಕು. ಅಷ್ಟೇ, ಪ್ರೆಷರ್ ಮೌಂಟ್ ಆಯಿತು. ಸರ್ಕಾರಕ್ಕೆ ಜನ ಕ್ಯಾಕರ್ಸ್ ಉಗಿತಾ ಇದ್ದಾರೆ, ಮಕಾಮೂತಿ ನೋಡ್ದ ಇವ್ರುಗಳಿಗೆ. ಈಗ ಒರೆಸ್ಕೊಂಡು ನಿಲ್ಲಬೇಕಾದ ಪರಿಸ್ಥಿತಿ ನಿಮಗೆ. ಅಯೋಗ್ಯರು ತಗೊಂಬಂದ್ಬಿಟ್ಟು ಕಂಡ್ಕಂಡವ್ರ ಮೇಲೆ ಮಾಡ್ತಾ ಇದ್ದೀರಿ. ಮಾಡಿ, ಯಾರೋ ಒಬ್ರನ್ನ ಮಾಡಬೇಕು, ಮಾಡಿ ಮಾಡಿ. ಇದ್ರ ಜೊತೆಗೆ ಬಟ್ ಅ ಬ್ಯಾಡ್ ಅಡ್ಮಿನಿಸ್ಟ್ರೇಷನ್, ಐ ಆಮ್ ಟೆಲಿಂಗ್ ಯು ಆನರಬಲ್ ಚೀಫ್ ಮಿನಿಸ್ಟರ್, ಇಟ್ಸ್ ಅ ಟೆರಿಬಲ್ ಡಿಸಿಷನ್ ಅಂಡ್ ಅ ಬ್ಯಾಡ್ ಅಡ್ಮಿನಿಸ್ಟ್ರೇಷನ್. ಇವ್ರುಗಳು ಇನ್ವೈಟ್ ಯಾವ ಪೊಲೀಸ್ನವ್ರು ಪರ್ಮಿಷನ್ ಕೊಡದೇ ಇರೋರು ನೀವು ತಲೆದಂಡ ಮಾಡ್ತೀವಿ ಅಂದ್ರೆ ಅರ್ಥ ಏನ್ರಿ? ಯಾರ್ರೀ ನಿಮ್ಮನ್ನು ವಿಧಾನಸೌಧದ ಮುಂದೆ ಹೋಗ್ಬಿಟ್ಟು ಮಾಡು ಅಂದಿದ್ದು? ಖಾಸಗಿ ಕಂಪನಿ, ಖಾಸಗಿ ವ್ಯವಹಾರ ಮಾಡ್ಕೊಂಡು ಓಡಾಡ್ತಿದ್ದವ್ರನ್ನ ಸರ್ಕಾರದಲ್ಲಿ ಕರ್ಕೊಂಬಂದು ಮಾಡಿದ್ರಲ್ಲ, ನಿಮ್ಗೆ ಮಾನ ಮರ್ಯಾದೆ ಇದೆಯಾ? ಯಾರು ನಿಮ್ಗೆ ಇದನ್ನು ಆರ್ಗನೈಸ್ ಮಾಡಕ್ಕೆ ಹೇಳಿದ್ದಿದ್ದು? ಈಗ 100 ಖಾಸಗಿ ಇದು ಟೂರ್ನಮೆಂಟ್ಗಳು ಅಥವಾ ಮತ್ತೊಂದು ಮಗದೊಂದು ನಡೆಯತ್ತಪ್ಪ, ಎಲ್ಲದಕ್ಕೂ ಮಾಡ್ತೀರಾ, ಯಾಕೆ ಇದೊಂದಕ್ಕೆ ಮಾಡಿದ್ರಿ? ಜನ ಇದ್ರಲ್ಲ, ಅವ್ರ ಮುಂದೆ ಹೀರೋಗಳಾಗಿ ಮೆಚ್ಚಿಸ್ಕೊಳಕ್ಕೆ, ವಿರೋಧಿಗಳು ಅನ್ಸ್ಕೋಬಾರ್ದು, ಅದಕ್ಕೆ ಮಾಡಿದ್ ನೀವು. ನಮ್ಮ ರಂಜಿ ಟೀಮನ್ನು ಕರ್ಕೊಂಬಂದು ಮಾಡಿದ್ರಾ? ಇಲ್ವಲ್ಲ. ಯಾವಾಗಲೂ ಇಲ್ಲದ ಉತ್ಸಾಹ ಈಗ ಯಾಕೆ ಹೇಳ್ತೀವಿ? ಆಲ್ ರೈಟ್, ನೀವು ಸರ್ಕಾರ ಮ್ಯಾಜಿಸ್ಟ್ರೇಟ್ KCA ಸೊ ಏನೂ ಆಗಲ್ಲ, ಅರ್ಥ ಆಯ್ತಲ್ಲ? ಹಾಗಾಗಿ ಯಾರಿಗೂ ಭ್ರಮೆ ಬೇಡ, ಏನೋ ಆಗೋಗ್ಬಿಡುತ್ತೆ ಅಂತ. ನ್ಯಾಯ ಸಿಗುತ್ತೆ, ನೋಡೋಣ ಏನಾಗತ್ತೆ ಅಂತ. ಸರ್ಕಾರ ಮ್ಯಾಜಿಸ್ಟ್ರೇಟ್ ತನಿಖೆಗೆ ಆದೇಶ ನೀಡಿರೋ ಬೆನ್ನಲ್ಲೇ ಬೆಂಗಳೂರು ಜಿಲ್ಲಾಧಿಕಾರಿ ಜಗದೀಶ್ ಘಟನಾ ಸ್ಥಳಕ್ಕೆ ಭೇಟಿ ಕೊಟ್ಟು ಪರಿಶೀಲನೆ ನಡೆಸಿದ್ರು. ಮೃತರ ಕುಟುಂಬಸ್ಥರು, ಗಾಯಾಳು, KCA ಹಾಗೂ ಪೊಲೀಸ್ ಅಧಿಕಾರಿಗಳಿಗೆ ನೋಟಿಸ್ ಕೊಟ್ಟು ಹೇಳಿಕೆ ಪಡೆಯಲು ಮುಂದಾದರು. 15 ದಿನದೊಳಗೆ ತನಿಖೆ ನಡೆಸಿ ಸರ್ಕಾರಕ್ಕೆ ವರದಿ ಕೊಡೋದಕ್ಕೆ ನಿರ್ಧರಿಸಿದ್ದಾರೆ. ಈ ಮಧ್ಯೆ ಗೃಹ ಸಚಿವ ಪರಮೇಶ್ವರ್ ಚಿನ್ನಸ್ವಾಮಿ ಸ್ಟೇಡಿಯಂಗೆ ಹೋದ್ರು, ಪರಿಶೀಲನೆ ನಡೆಸಿದ್ರು. ನಿನ್ನೆ ಅಂದಾಜು 7 ರಿಂದ 8 ಲಕ್ಷ ಬಂದಿದ್ರು ಅಂತ ಅವರೇ ಹೇಳಿದ್ದಾರೆ. ಆಲ್ರೈಟ್, ಸರ್ಕಾರ ನಿರಾಕರಿಸಿತ್ತು. ಹಿರಿಯ ಅಧಿಕಾರಿಗಳ ಮೇಲೆ ಪ್ರಶ್ನೆ BJP ನಮ್ಮ ಮಕ್ಕಳು ಮೊಮ್ಮಕ್ಕಳಿಗೋಸ್ಕರ ಕಾರ್ಯಕ್ರಮ ಮಾಡ್ತು ಅಂತೆಲ್ಲ BJP ಅವ್ರದ್ದು ವಾದ. ಹೌದಾ? ಟಕ ನೋಡ್ಬಿಡೋಣ ಅದೇನು ಹೇಳಿದ್ದಾರೆ ಅಂತ. ಈ ಕಾಲ್ ತುಳಿತ ಸರ್ಕಾರಿ ಪ್ರಾಯೋಜಿತ ಅಮಾಯಕರ ಹತ್ಯಾಕಾಂಡ. ಸರ್ಕಾರ ಮತ್ತೊಬ್ಬರ ಯಶಸ್ಸನ್ನ ದುರ್ಲಾಭ ಪಡೆಯುವಂತ ಕ್ರೆಡಿಟ್ ಅವಘಡದ ನಿರ್ಧಾರ ಇದು. IPL ಅಧ್ಯಕ್ಷ, ಚೇರ್ಮನ್ ಇಲ್ಲಿ ಬೆಂಗಳೂರಲ್ಲಿ ಕಾರ್ಯಕ್ರಮ ಆಯೋಜನೆ ಮಾಡಿದ್ದು ನನಗಿನ್ನೂ ಗೊತ್ತೇ ಇಲ್ಲ ಅಂತ ಹೇಳಿದ್ದಾರೆ. ನಾನು KCAಗೆ ಅವ್ರಿಗೆ ಕೇಳಿದೆ, ಅವ್ರು ಹೇಳಿದ್ರು ಸರ್ಕಾರ ಕೇಳಿದೆ, ಗ್ರೌಂಡ್ ಕೊಟ್ಟಿದ್ದೀನಿ, ನಮ್ದೇನು ತಪ್ಪಿಲ್ಲ ಅಂತ. ಆಕ್ಚುಲಿ ಅವ್ರದ್ದೇನು ತಪ್ಪು ಇಲ್ಲ. RCB ಹೇಳ್ತಾ ಇದೆ ಅವ್ರ ಪರ್ಮಿಷನ್ ಕೇಳಿದ್ದು 2 ಕಿಲೋಮೀಟರ್ ಯಾತ್ರೆಗೆ. ವಿಧಾನಸೌಧಕ್ಕೆ ತಂದವರು ಯಾರು? ಯಾವುದೇ ಪೂರ್ವ ತಯಾರಿ ಇಲ್ಲದೇನೆ ಸರ್ಕಾರ ಏನೋ ದೊಡ್ಡಸ್ತಿಕೆ ಮಾಡಬೇಕು ಅನ್ನುವಂತ ಕಾರಣಕ್ಕಾಗಿ 2 ಕಡೆ ಸೆಲೆಬ್ರೇಷನ್ ಅನ್ನ ಆಚರಣೆ ಮಾಡೋದಕ್ಕೆ ಯೋಚನೆ ಮಾಡ್ತು. ಸರ್ಕಾರದ ಮಂತ್ರಿಗಳ ಮಕ್ಕಳಿದ್ರು, ನಿಮ್ಮ ಮಕ್ಕಳನ್ನ ಪ್ರಾಜೆಕ್ಟ್ ಮಾಡೋದಕ್ಕಾಗಿ ಇವತ್ತು ಈ ಜನರನ್ನ ಬಲಿ ಕೊಟ್ಟಿದ್ದೀರಿ. ನಾವು ಅಂದಾಜು ಮಾಡಿದ್ದು ವಿಧಾನಸೌಧದ ಮುಂದೆ 1 ಲಕ್ಷ ಜನ ಸೇರಿದ್ದಾರೆ ಅಂತ ಹೇಳಿ ಅಂದಾಜು ಮಾಡಿದವನು. ಆಮೇಲೆ ಇಲ್ಲಿ ಒಂದು 35,000 ಜನ ಅನ್ಕೊಂಡಿದ್ವಿ, ಹೊರಗಡೆ 1.5 ಲಕ್ಷ ಜನ ಇದ್ರೇನೋ ಅಂತ ನಾವು ಅಂದಾಜು ಮಾಡಿದ್ದು. ಆದ್ರೆ ಈಗ 8,70,000 ಟಿಕೆಟ್ಸ್ ಹ್ಯಾವ್ ಬೀನ್ ಸೋಲ್ಡ್. ಮೋರ್ ದೆನ್ 8 lakhs ಜನ ಬಂದಿದ್ದಾರೆ ಅಂತ ಹೇಳಿ ಅನ್ಸುತ್ತೆ. 8,70,000 ಟಿಕೆಟ್ ಯಾರಪ್ಪ ಸೇಲ್ ಮಾಡಿದ್ದು? ಹೆಂಗಪ್ಪ ಸೇಲ್ ಮಾಡ್ತೀರಿ ಕೆಪಾಸಿಟಿ ಇಲ್ಲದೆ ಇದ್ದಾಗ ನಿಮ್ಮ ಹತ್ರ? ಆಮೇಲೆ ಫ್ರೀ ಅಂತ ಘೋಷಣೆ ಮಾಡಿದ್ದಾರೆ. ಫ್ರೀ ಅಂತಾನೂ ಘೋಷಣೆ ಮಾಡ್ತೀರಿ, ಟಿಕೆಟು ಸೇಲ್ ಮಾಡಿದ್ದೀವಿ ಅಂತೀರಿ. ಯಾವನ ಅವ್ನು ಸೇಲ್ ಮಾಡ್ದವನು? ಹಂಗಾರೆ ಯಾರನ್ನ ಹೊಣೆ ಮಾಡಬೇಕು? ಈಗ ಏನಂತೆ ಪೊಲೀಸ್ನವ್ರು ಏನಂದ್ರಂತೆ, ವಿಜಯೋತ್ಸವ ಬೇಡ ದಯವಿಟ್ಟು ಪೊಲೀಸ್ ಅಧಿಕಾರಿಗಳೆಲ್ಲ ಹೇಳಿದ್ದಾರೆ. ಏಯ್ ಮಾಡ್ರೆ, ನಾವೆಲ್ಲ ಕಂಡಿದ್ದೀವಿ ಇಂಥವೆಲ್ಲ ಭಾಳ ನೋಡಿದ್ದೀವಿ, ಮಾಡ್ರಿ ಅಂದಿರ್ತಾರೆ. ದಿನ ಎಲ್ಲ ಕಷ್ಟಪಟ್ಟಿದ್ದಾರೆ. ಬೆಳಗಿನ ಜಾವ 4 ಗಂಟೆವರೆಗೂ ಪೊಲೀಸ್ನವರು ಕಷ್ಟ ಬಂದೋಬಸ್ತು ಅಂತ. ಭಾನುವಾರ ಮಾಡಿ ಬೇಕಾದ್ರೆ ಎಲ್ಲ ರೆಡಿ ಮಾಡ್ಕೊಂಬಿಡೋಣ, ಬ್ಯಾರಿಕೇಡ್ ಗಿರಿಕೇಡಲ್ಲ. ಅದಕ್ಕೆ KCAನವರು ಯಾರೋ ವಿದೇಶಿ ಆಟಗಾರರು ಹೋಗ್ತಾರೆ ಅಂತ. ಹೋಗ್ಲಿ ಬಿಡ್ರಿ, ಏನು ದೇಶ ಬಿದ್ದೋಗ್ತಿತ್ತು ಅವ್ರು ಹೊಟ್ಟೋಗಿದ್ದಿದ್ರೆ? ಅಥವಾ ಆ ವಿದೇಶಿ ಆಟಗಾರನ ನೋಡೋಕ್ಕಲ್ಲಿ ಯಾವನಾರು ಬಂದಿದ್ನ? ಅಲ್ಲಿ ಬಂದಿದ್ದು 2, ನಾ ಬರಬೇಕು, ಅಲ್ಲಿ ಇರಬೇಕು, ನಮ್ಮ ಫ್ರೆಂಡ್ ಎಲ್ಲ ಹೋಗ್ತಾ ಇದ್ದಾರೆ, ನಾನು ಹೋಗಬೇಕು. ಅದಿಲ್ಲ ಅಂದರೆ ಆ ವಿರಾಟ್ ಕೊಹ್ಲಿ ನೋಡಬೇಕು. ಅಷ್ಟಕ್ಕೆ ಅಲ್ಲಿ ಬಂದಿದ್ದೆಲ್ಲವೂ ಇನ್ನೇನಕ್ಕೂ ಬಂದಿಲ್ಲ. ಸಿದ್ದರಾಮಯ್ಯ, DK ಶಿವಕುಮಾರ್ ಗ್ರಾಚಾರ ನಮ್ಮನ್ನು ನೋಡಕ್ಕೆ ಬಂದಿದ್ದಾರೆ, ಎನ್ಕೊಂಬಿಟ್ಟಿದ್ದಾರೆ. ನಿಮ್ಮಂಥ ಪೆದ್ರಿ ಇನ್ನಿಬ್ರು ಇಲ್ಲ, ಹೇಳ್ತೀನಿ ಕೇಳಿ.
2 ಓಟ್ ಬರಲ್ಲ ಇದರಲ್ಲಿ. ಥೋ 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 ಯಾರು ನಿಮ್ಗೆ ಅಡ್ವೈಸ್ ಮಾಡ್ತಾರೋ? ರಾಜಕಾರಣಿಗಳು ದುಡ್ಡು ಕೊಟ್ಟು ಥೋ ಕರೆಸ್ಬೇಕು. ಅವು ನಿಮ್ಮನ್ನು ನೋಡಕ್ಕೆ ಬಂದಿಲ್ಲ, ಕೊಹ್ಲಿ ನೋಡೋದಕ್ಕೆ, ಕಪ್ ನೋಡೋಕ್ಕೆ ಅಷ್ಟು. ಕಪ್ಪು ಪಪ್ಪು ಯಾವುದೂ ಇಲ್ಲ, ಎಲ್ಲ ಕಪ್ಪೆಲ್ಲ ನೋಡಾಗಿದ್ದೆವು. ಸರಿ, ಮೆರವಣಿಗೆ ಸ್ಟೇಡಿಯಂಗೆ ಕಾರ್ಯಕ್ರಮಕ್ಕೆ ಅನುಮತಿ ಕೋರಿದ್ರು. ಕೊಡಕ್ಕೆ ಮೊದಲೇ ಟಿಕೆಟ್ ಅನೌನ್ಸ್ ಮಾಡಿದ್ರು, ಫ್ರೀ ಅಂದ್ಬಿಟ್ರು ಇವರು. ಜನ KSC ಕೇಳಿದ ಅನುಮತಿಗೆ ಸರ್ಕಾರ ಆಯ್ತಾಯ್ತು ಮಾಡ್ಕೊಳ್ಳಿ ಅಂತ ಬಿಟ್ಟರು. ಈಗ ಯಾವನು ಮಾಡಿದವನು ಪರ್ಮಿಷನ್ ಕೊಟ್ಟವನು, ಅವನನ್ನು ಅಮಾನತ್ ಮಾಡ ಕಬ್ಬನ್ ಪಾರ್ಕ್ನವನನ್ನು ಅಂತ ಕಬ್ಬನ್ ಪಾರ್ಕನ್ನು ಅಮಾನತ್ ಮಾಡಿದ್ದಾರೆ ಈಗ ಇನ್ಸ್ಪೆಕ್ಟರ್ನ. ಪೊಲೀಸರಿಗೆ ಸಿಕ್ಕಾಬಿಟ್ಟು ಸುಸ್ತಾಗಿ ಹೋಗಿದ್ದಾರೆ ಪಾಪ. ಅವ್ರ ಒತ್ತಡದಲ್ಲಿ ಎಷ್ಟೊಂದು ಮಾಡ್ತಾರೆ. ಅವರು ಮನುಷ್ಯರು, ಕಾನ್ಸ್ಟೇಬಲ್ಸು ಅಥವಾ ಸಬ್ ಇನ್ಸ್ಪೆಕ್ಟರ್ಗಳು, ASIಗಳು ಎಷ್ಟೊಂದು ಮಾಡ್ತಾರೆ ಹೇಳ್ರಪ್ಪ. ಅವರು ಎಷ್ಟು ಮಾಡ್ಬೋದು ಅವ್ರು ಹೇಳಿ. ಆಮೇಲೆ ಇದು ಯಂಗ್ ಕ್ರೌಡ್ ಆಗಿದ್ದರಿಂದ ಕಂಟ್ರೋಲ್ ಭಾಳ ಕಷ್ಟ. ಇಲ್ಲಿ ಲಾಟಿಂಗ್ ಅಂದರೆ ಅಲ್ಲಿ ಕಾಣಿಸ್ತಾರೆ, ಅಲ್ಲಿ ಲಾಟಿ ಹೊಡೆದ್ರೆ ಇಲ್ಲಿ ಕಾಣಿಸ್ತಾರೆ. ಆ ಮೆಟ್ರೋಲ್ ಜಂಪ್ ಮಾಡಿದ್ದೆ ಸಾಕು, ಅವ್ರನ್ನ ತಡೆಯೋಕ್ಕಾಗಲ್ಲ ಅವ್ರಲ್ಲ. ಇಟ್ಸ್ ವೆರಿ ಡಿಫಿಕಲ್ಟ್. ನಾವೆಲ್ಲ ಕ್ರೈಮ್ ರಿಪೋರ್ಟಲ್ಲಿ ಇದ್ದಾಗ ಪೊಲೀಸ್ನವ್ರು ಹೇಳೋರು, ಸರಿ ಸ್ಟೂಡೆಂಟ್ಗಳು ಫೈಟಿಂಗ್ ಬಂದ್ಬಿಟ್ರೆ ಭಾಳ ಕಷ್ಟ ಹ್ಯಾಂಡಲ್ ಮಾಡೋದು. ಅವ್ನು ಇಲ್ಲಿ ಮಾಡಿದ್ರೆ ಅಲ್ಲಿ ಮರ ಹತ್ತಾನೆ, ಅಲ್ಲಿ ಇಲ್ಲಿ ಮರ ಹತ್ಬಿಡ್ತಾನೆ, ಅವನು ಕೈಗೆ ಸಿಗಲ್ಲ ಅಂತಾರೆ. ಇಲ್ಲೂ ಹಂಗೆ ಆಗಿದೆ ಪಾಪ. ಅವ್ರು ಎಷ್ಟು ಅಂತ ಮಾಡ್ತಾರ್ರಿ. ನೀವೇನೋ ಆರ್ಡ್ರ್ ಕೊಟ್ಬಿಟ್ಟು ಎಲ್ಲ ಹೋಗ್ಬಿಟ್ರಿ. ಆ್ಯಂಬುಲೆನ್ಸ್ ಇಲ್ಲ, ಫೈರ್ ಫೋರ್ಸ್ ಇಲ್ಲ, ದೇಶನೇ ಕಾಪಾಡಬೇಕು. ಎಸ್. ಇನ್ನು RCB ಸಂಭ್ರಮಾಚರಣೆ ವೇಳೆ ಕಾಲ್ತುಳಿತಕ್ಕೆ 11 ಮಂದಿ ಬಲಿಯಾದ ಸಂಬಂಧ ಸುಮೋಟೋ ಕೇಸ್ ದಾಖಲಿಸಿ ಹೈಕೋರ್ಟ್ ವಿಚಾರಣೆ ನಡೆಸಿತು. ಸ್ವಯಂ ಪ್ರೇರಿತ PIL ದಾಖಲಿಸಿ ವಿಚಾರಣೆ ನಡೆಸಿದ ಹೈಕೋರ್ಟ್ ಕೆಲವೊಂದಷ್ಟು ಪ್ರಶ್ನೆಯನ್ನ ಕೇಳಿತು. ವಿಭಾಗೀಯ ಪೀಠ ಕೇಳಿದಂತಹ ಪ್ರಶ್ನೆಯಲ್ಲಿ 11 ಸಾವಾಗಿದೆ, ಬಂದೋಬಸ್ತ್ ಹೇಗೆ ಮಾಡ್ಕೊಂಡಿದ್ರಿ, ಸ್ಟೇಡಿಯಂ ಅಲ್ಲಿ 21 ಗೇಟ್ಗಳು, ಎಷ್ಟು ಗೇಟ್ನ ಓಪನ್ ಮಾಡಿದ್ರಿ ಎಲ್ಲ ಡ್ಯಾಶ್ ಕೇಳಿದ್ದಾರೆ. ಅವ್ರು ವರದಿ ಕೊಡ್ತಾರೆ. ಆಮೇಲೆ ಹೈಕೋರ್ಟ್ ಏನು ಮಾಡುತ್ತಂತೆ? ಏನು ಮಾಡ್ತೀರಿ ಹೈಕೋರ್ಟ್ನಲ್ಲಿ? ಯಾರೇ ಆಗಲಿಪ್ಪ, ಮಾನ್ಯ ನ್ಯಾಯಮೂರ್ತಿಗಳು ಅಥವಾ ನಮ್ಮ ಹೈಕೋರ್ಟಲ್ಲಿ ನಿಜವಾದಂತಹ ಈ ವಿಚಾರನ ಒಂದು ಲಾಜಿಕಲ್ ಇದಕ್ಕೆ ತೊಗೊಂಡೋಗ್ಬೇಕು ಅನ್ನೋದೇ ಆದರೆ, ಲೆಟ್ ದಿ ಹೈಕೋರ್ಟ್ ಸೇ ನಮ್ಮ ಬೆಂಗಳೂರು ಅರ್ಬನ್ ಡಿಸ್ಟ್ರಿಕ್ಟೋ ಅಥವಾ ರೂರಲ್ ಡಿಸ್ಟ್ರಿಕ್ಟೋ ಯಾರೋ ಒಬ್ರದ್ದು ಡಿಸ್ಟ್ರಿಕ್ಟ್ ಜಡ್ಜ್ ಸೀನಿಯರ್ ಮೋಸ್ಟ್ ಯಾರಿದ್ದಾರೆ, ಲೆಟ್ ದೆಮ್ ಎನ್ಕ್ವೈರ್ ಇಂಟು ಇಟ್. ಯಾವುದ್ರಿ ಇದು ಮ್ಯಾಜಿಸ್ಟ್ರೇಟ್ ತನಿಖೆ? ಡಬಾಸಿ ಅದು, ಡಬ್ಬಾಸಟ್ ತನಿಖೆ ಅದು. ಏನು ಆಫೀಸರ್ ಬಗ್ಗೆ ಹೇಳ್ತಿಲ್ಲ. ಕೋರ್ಟ್ ಹಾಕೊಂಡ ತಕ್ಷಣ ಮ್ಯಾಜಿಸ್ಟ್ರೇಟ್, ಕೋರ್ಟ್ ಬಿಚ್ಚಿದ ತಕ್ಷಣ DC-ನಾ? ಡಬಲ್ ಯಾರಿಗ್ರಿ ಬಿಡ್ತೀರಿ ಇಂಥ ರೈಲುಗಳನ್ನು? ಎಂತ ನೋಡ್ಬಿಟ್ಟಿದ್ದೀವಿ ನಾವು. ಬಹಳ ಜನ ನಮ್ಮ ರಾಜ್ಯದಲ್ಲಿ ಇದನ್ನು ಕೇಳಿಸ್ಕೊಂಡ್ರೆ ಏನು ಅನ್ಕೋತಾರೆ ಗೊತ್ತಾ? ಮ್ಯಾಜಿಸ್ಟ್ರೇಟ್ ತನಿಖೆ ಅಂದರೆ ಮ್ಯಾಜಿಸ್ಟ್ರೇಟ್ ಉನ್ಕೊಂಡ್ಬಿಡ್ತಾರೆ ಪಾಪ. ಕೋರ್ಟಲ್ಲಿ ಮ್ಯಾಜಿಸ್ಟ್ರೇಟ್ಗಳಿದಾರಲ್ಲ, ನಮ್ಮ JMFCs ಮ್ಯಾಜಿಸ್ಟ್ರೇಟ್ಸ್ ಎಲ್ಲ ಇದಾರಲ್ಲ, ಅವ್ರು ಉನ್ಕೊಂಡ್ಬಿಡ್ತಾರೆ. ಅಲ್ಲ, ಎಕ್ಸಿಕ್ಯೂಟಿವ್ ಮ್ಯಾಜಿಸ್ಟ್ರೇಟ್ DC. ಯಾರಪ್ಪ ಈ DC ಪೋಸ್ಟಿಂಗ್ ಮಾಡಿದವ್ರು? ಯಾರಪ್ಪ? ಬರ್ತಾರೆ ಚೀಫ್ ಮಿನಿಸ್ಟ್ರು. ಹೇಳ್ದಂಗೆ ಬರ್ಕೊಟ್ಬಿಟ್ಟು ಎದ್ದೋಗ್ತಾರೆ. ಸರ್ಕಾರಕ್ಕೆ ಎಂಬರಾಜ್ ಆಗೋ ಥರ ಬರೀತಾರ ಮ್ಯಾಜಿಸ್ಟ್ರೇಟ್ ತನಿಖೆ. ಯಾವ ಮ್ಯಾಜಿಸ್ಟ್ರೇಟ್ ಅಂತೆ? ಬೋಗಸ್ರಿ. ಅದಕ್ಕೆ ಹೇಳಿದ್ದು ಹೈಕೋರ್ಟ್ ಶುಡ್ ಆರ್ಡರ್ ಅಟ್ಲೀಸ್ಟ್ ಸೀನಿಯರ್ ಡಿಸ್ಟ್ರಿಕ್ಟ್ ಜಡ್ಜ್ ಲೆವೆಲಲ್ಲಿ ಒಂದು ಮಾಡಿಬಿಟ್ಟು ಒಂದು ವಾರದಲ್ಲಿ ರಿಪೋರ್ಟ್ ಕೊಡ್ರಿ. ಅದು ಇಂಡಿಪೆಂಡೆಂಟ್ ತನಿಖೆ ಇದೆಯಾ? ಅದು ಬೋಗಸ್. ಇದು ಏನು ಬರೀತಾರೆ ಗೊತ್ತಾ? ಹೇಳ ಈಗಲೇ. ಇದು RCB ಇದು ಭಾಳ ತಪ್ಪಿದೆ ಇದರಲ್ಲಿ. ಬಟ್ RCB ಇದಕ್ಕೆ ಜವಾಬ್ದಾರಿ ಆಗೋಕ್ಕಾಗಲ್ಲ. KSCA ಹೀಗೆ ಮಾಡಬೇಕಾಗಿತ್ತು. ಅವ್ರದ್ದು ಇದರಲ್ಲಿ ಭಾಳ ಪ್ಲಾನಿಂಗಲ್ಲಿ ಮಿಸ್ಟೇಕ್ ಮಾಡಿಬಿಟ್ಟಿದ್ದಾರೆ. ಬಟ್ KSCAಗೆ ಇವರು ಇದನ್ನು ಕೋಆಪರೇಟ್ ಮಾಡಲಿಲ್ಲ, ಹಂಗಾಗಿ ಅವ್ರದ್ದು ಮಾಡೋದು ಕಷ್ಟ ಆಗ್ಬಿಡುತ್ತೆ. ಸರ್ಕಾರಕ್ಕೆ ಪಾತ್ರ ಬರ್ತಾನೇ ಇಲ್ಲ ಇದರಲ್ಲಿ. ಅವ್ರದ್ದೇನಿಲ್ಲ, ಅವರು ಬರೀ ಸಂಭ್ರಮದಲ್ಲಿ ಇದ್ದಾರೆ ಅಷ್ಟೇ ಹೊರತು ಅವ್ರಿಗೇನು ಪಾತ್ರ ಇಲ್ಲ ಅವ್ರಿಗೆ. ಹೌದಾ? ಹಾಗಾದ್ರೆ ಪೊಲೀಸ್ನವರು ಮಾಡ್ಬೋದೆಲ್ಲ ಮಾಡಿಬಿಟ್ಟಿದ್ದಾರೆ. ಬಟ್ ಶುಡ್ ಹ್ಯಾವ್ ಬೀನ್ ಮೋರ್ ಆ್ಯಕ್ಟಿವ್, ಮೋರ್ ಫೋರ್ಸ್ ತರಬೇಕಾಗಿತ್ತು, ಮೋರ್ ಪ್ಲಾನಿಂಗ್ ಮಾಡಬೇಕಾಗಿತ್ತು. ಬಟ್ ಅವ್ರಿಗೆ ಟೈಮ್ ಪ್ರಾಬ್ಲಮ್ ಇತ್ತು, ಹಾಗಿತ್ತು. ಹಾಗಾಗಿ ಎಂಡಲ್ಲಿ ಏನಾಗ್ಬಿಟ್ಟಿದೆ ಅಂತಂದರೆ, ಆ ಫ್ಯಾನ್ಸ್ ಇದಾರಲ್ಲ, ಅವರ ಸಂಭ್ರಮ ಆವೇಶ ಅವರ ಇದರಲ್ಲಿ ಎಲ್ಲ ಮುಳುಗೋಗ್ಬಿಟ್ಟಿದೆ. ಹಾಗಾಗಿ ಎ ಬೆಟರ್ ಕ್ರೌಡ್ ಮ್ಯಾನೇಜ್ಮೆಂಟ್ ವುಡ್ ಹ್ಯಾವ್ ಪ್ರಿವೆಂಟೆಡ್ ದಿಸ್. It's all responsible to over enthusiastic fans. Henceforth it should not happen in future. Following actions should be taken ಅಂತ ಒಂದು ಬುರ್ಡೆ ರಿಪೋರ್ಟ್ ಅನ್ನು ಬರೆದು ಕೊಟ್ಟು ಮನೆಗೆ ಹೋಗದೆ ಇದ್ರೆ ನೋಡ್ತಾ ಇರ್ರಿ. ಎಸ್, ಸತ್ತವ್ರ ಕುಟುಂಬ ವಿರಾಮ. ಸತ್ತವರು ಸತ್ರಿ ಅಷ್ಟೇ.